ಸ್ನೇಹಿತರೆ, ಇವತ್ತು ನಾವು ಮುದ್ರಾ ಯೋಜನೆಯ ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತದ ಅತಿ ದೊಡ್ಡ ಸಮಸ್ಯೆ ಇಂದು ನಿರುದ್ಯೋಗ ಸಮಸ್ಯೆಯಾಗಿದೆ, ಅದು ಅನ್ಎಂಪ್ಲಾಯ್ಮೆಂಟ್ ಆಗಿದೆ. ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಬೇಕು, ನಿರುದ್ಯೋಗವನ್ನು ಕಡಿಮೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಭಾರತ ಸರ್ಕಾರ ಯುವಕರಿಗೆ ಹಾಗೂ ತಮ್ಮ ಓನ್ ಬಿಸ್ನೆಸ್ಗಳನ್ನು ಮಾಡುವಂತಹ ಒಂದು ಇಂಡಿವಿಜುವಲ್ ಪರ್ಸನ್ಸ್ಗಳಿಗೆ ಲೋನ್ ಕೊಡಬೇಕು, ಕ್ರೆಡಿಟ್ ಕೊಡಬೇಕು, ಅವರಿಗೆ ರೀಫೈನಾನ್ಸ್ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಮುದ್ರಾ ಯೋಜನಾ ಸ್ಕೀಮನ್ನು ತರಲಾಗಿದೆ. ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಈ ಒಂದು ಎಕ್ಸ್ಪೆನ್ಸ್ನಲ್ಲಿ ಹೇಳೋ ಥರ ಮೈಕ್ರೋ ಯೂನಿಟ್ಸ್ಗಳು ಏನಿರ್ತವೆ ಅವುಗಳ ಒಂದು ಡೆವಲಪ್ಮೆಂಟ್ಗೋಸ್ಕರ ಒಂದು ಏಜೆನ್ಸಿನ ತೆರೆಯಲಾಗಿದೆ. ಮತ್ತು ಅವುಗಳ ಒಂದು ರೀಫೈನಾನ್ಸ್ ಏನೋ ಲಾಸ್ ಆಗಿ ಅವುಗಳು ಬಂದು ಬೀಳುವಂಥ ಒಂದು ಪೊಸಿಷನ್ಗೆ ಬಂದಾಗ ಅವುಗಳಿಗೆ ರೀಫೈನಾನ್ಸ್ ಮಾಡುವಂಥ ಒಂದು ಯೋಜನೆ ಕೂಡ ಈ ಒಂದು ಮುದ್ರಾ ಯೋಜನೆ ಆಗಿದೆ. ಇದನ್ನು ನಾವು ಲೋನ್ ಸ್ಕೀಮ್ಸ್ಗಳಂತೇಳಿ ಕರಿತಾ ಇದ್ದೀವಿ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಇಂಡಿವಿಜುವಲ್ಸ್ಗಳಿಗೆ, MSMEಗಳಿಗೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಒಂದು ಲೋನನ್ನು ಆಫರ್ಸ್ ಮಾಡಲಾಗ್ತಾ ಇದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬ್ಯಾಂಕ್ಗಳಿಂದ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ NBFCಸ್ಗಳಿಂದ ಇಂಡಿವಿಜುವಲ್ಸ್ಗಳು ಮತ್ತು MSMEಸ್ನ ಒಂದು ಅಲ್ಲಿ ಓನರ್ಗಳು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಒಂದು ಲೋನ್ಸ್ಗಳನ್ನು ತೆಗೆದುಕೊಂಡು ತಮ್ಮ ಒಂದು ಮೈಕ್ರೋ ಯೂನಿಟ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಬೋದು ಮತ್ತು ಅದನ್ನು ರೀಫೈನಾನ್ಸ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮತ್ತೆ 3 ಸಬ್ ಲೋನ್ ಸ್ಕೀಮ್ಸ್ಗಳು ಬರ್ತಾ ಇದ್ದಾವೆ: ಶಿಶು, ಕಿಶೋರ್ ಮತ್ತು ತರುಣ್ ಅಂತೇಳಿ. ಈ 3 ಸಬ್ ಲೋನ್ ಸ್ಕೀಮ್ಸ್ಗಳ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇನ್ನೊಂದು, ಈ ಒಂದು ಮುದ್ರಾ ಯೋಜನೆ ಸ್ಕೀಮ್ನ ಒಂದು ದೊಡ್ಡ ಒಂದು ಹೆಲ್ಪ್ ಏನು ಅಂತಂದಾಗ, ಇಲ್ಲಿ ನಾವು ಬೇರೆ ಬ್ಯಾಂಕ್ಗಳಲ್ಲಿ ಅಂದರೆ ನಾರ್ಮಲ್ ರೀತಿಯಲ್ಲಿ ನಾವು ಬ್ಯಾಂಕ್ಗಳಿಂದ ಸಾಲ ಪಡಿಬೇಕು ಅಂದಾಗ ಅಲ್ಲಿ ಏನಾದರೂ ನಾವು ಸೆಕ್ಯೂರಿಟಿ ಇಡಬೇಕಾಗತ್ತೆ, ಕೋಲ್ಯಾಟ್ರಲ್ ಇಡಬೇಕಾಗತ್ತೆ. ಆದರೆ ಈ ಒಂದು ಸ್ಕೀಮಲ್ಲಿ ನೀವು ಬ್ಯಾಂಕ್ಗಳಿಂದ, NBFCಸ್ಗಳಿಂದ ನೀವು ಸಾಲ ಪಡಿಬೇಕಾದ್ರೆ ಅಲ್ಲಿ ಕೋಲ್ಯಾಟ್ರಲ್ ಇಡುವಂಥ ಅವಶ್ಯಕತೆ ಇಲ್ಲ, ಸೆಕ್ಯೂರಿಟಿಯನ್ನು ಇಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನಾವು ಮತ್ತೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಒಂದು ರೀತಿಯಲ್ಲಿ ನಾವು ಬ್ಯಾಂಕ್ಗಳಿಂದ ಸಾಲ ಪಡೆದಾಗ ಅಲ್ಲಿ ಒಂದು ಟೆನ್ಯೂರು ತುಂಬ ಕಡಿಮೆ ಟೈಮ್ ಇರುತ್ತೆ, ಎಲ್ಲೋ 3 ಮಂತ್ಸ್ ಆಗಿರುತ್ತೆ, 6 ಮಂತ್ಸ್ ಆಗಿರುತ್ತೆ. ಆದರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಒಂದು ನಾವು ಲೋನ್ಗಳನ್ನು ತೆಗೆದುಕೊಂಡಾಗ ಒಂದು ಟೆನ್ಯೂರು 12 ಮಂತ್ಸಿಂದ 5 ಇಯರ್ಸ್ ಒಳಗಡೆ ನಾವು ಇಷ್ಟು ಒಂದು ಟೆನ್ಯೂರನ್ನು ಪಡ್ಕೊಂಡು ಯಾವ ಒಂದು 12 ಮಂತ್ಸ್ ಆಗಲಿ ಅಥವಾ 1 ಇಯರ್ ಆಗಲಿ ಆ ಒಂದು ಮಂತ್ ಒಳಗಡೆ ಅಂದರೆ ನಮಗೆ ತುಂಬ ಲಾಂಗ್ ಟೆನ್ಯೂರ್ಗಳನ್ನು, ಟರ್ಮ್ಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ನಾವು ಫ್ಲೆಕ್ಸಿಬಲ್ EMIs ನಮಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ EMIಸ್ಗಳನ್ನು ಮಂತ್ಲಿ ಒಂದು ಕಟ್ಟುವಂಥದ್ದು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಇದೆ. ಈ ಒಂದು ಸ್ಕೀಮ್ನ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಸ್ ಅಂತಂದರೆ ಒಂದು ಕಡಿಮೆ ದುಡ್ಡಲ್ಲಿ ನಿಮಗೆ ಲೋನ್ಗಳನ್ನು ಕೊಡಲಾಗ್ತದೆ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ನಿಮಗೆ 10 ಲ್ಯಾಕ್ವರೆಗೆ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಸಿಗ್ತಾ ಇದೆ. ಮತ್ತು 3 ಒಂದು ಲೋನ್ ಸಬ್ ಲೋನ್ ಸ್ಕೀಮ್ಸ್ಗಳನ್ನು ಶಿಶು, ಕಿಶೋರ್, ತರುಣ್ ಅನ್ನುವಂಥ ಒಂದು ಸ್ಕೀಮ್ಸ್ಗಳನ್ನು ಮಾಡಿದ್ದಾರೆ. ಈ ಒಂದು ಸ್ಕೀಮ್ನಲ್ಲಿ ನೀವು ಲೋನ್ ಪಡಿಬೇಕು ಅಂತಂದಾಗ ನಿಮ್ಮ ವಯಸ್ಸು 18 ಇಯರ್ಸಿಂದ 65 ಇಯರ್ಸ್ ಒಳಗಡೆ ಇರಬೇಕು. ಮತ್ತು ಇಲ್ಲಿ ಯಾವುದೇ ಒಂದು ಪ್ರೊಸೆಸಿಂಗ್ ಫೀಯನ್ನು ನಿಮ್ಮ ಹತ್ರ ತಗೊಳ್ಳೋದಿಲ್ಲ. ಮತ್ತು ಒಂದು ಈ ಸ್ಕೀಮ್ನ ಒಂದು ಫೀಚರ್ ಏನು ಅಂದಾಗ ಇಲ್ಲಿ ನೀವು ಯಾವುದೇ ಒಂದು ಕೋಲ್ಯಾಟ್ರಲ್ ಆಗಲಿ ಸೆಕ್ಯೂರಿಟಿ ಆಗಿ ಇಡುವಂಥ ಒಂದು ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದರೆ ನಿಮ್ಮ ರೀಪೇಮೆಂಟ್ ಟೆನ್ಯೂರನ್ನು 5 ಇಯರ್ಸ್ವರೆಗೆ ತಗೊಳ್ಬೋದು. ಮತ್ತು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಯಾವುದೇ ಮಿನಿಮಮ್ ಲೋನ್ ಅಮೌಂಟ್ ಇಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು, 10 ಲಕ್ಷದವರೆಗೆ. ಈ ಶಿಶು ಒಂದು ಸ್ಕೀಮ್ನಲ್ಲಿ ನೀವು 50,000ವರೆಗೆ ಒಂದು ಲೋನನ್ನು ಪಡ್ಕೊಳ್ಬೋದು. ಕಿಶೋರ್ ಸ್ಕೀಮ್ನಲ್ಲಿ 50,000ನಿಂದ 5 ಲ್ಯಾಕ್ವರೆಗೆ ನೀವು ಒಂದು ಲೋನನ್ನು ಪಡ್ಕೊಳ್ಬೋದು. ತರುಣ್ ಸ್ಕೀಮಲ್ಲಿ 5 ಲ್ಯಾಕಿಂದ ಒಂದು 10 ಲ್ಯಾಕ್ವರೆಗೆ ನೀವು ಒಂದು ಲೋನನ್ನು, ಕ್ರೆಡಿಟನ್ನು ಪಡ್ಕೊಳ್ಬೋದು. ಸ್ನೇಹಿತರೆ, ನೀವು ಈ ಒಂದು ಸ್ಕೀಮ್ನಲ್ಲಿ ಒಂದು ಲೋನ್ಸ್ಗಳನ್ನು ಪಡ್ಕೊಳ್ಬೇಕು ಅಂದಾಗ ನಿಮ್ಮ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಇರಬೇಕು. ಫಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಜೊತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದರ ಜೊತೆ ಮತ್ತು KYC ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ವೆರಿಫೈಡ್ ಡಾಕ್ಯುಮೆಂಟ್ಸ್ಗಳು, ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಆಗಲಿ, ವೋಟರ್ ID ಕಾರ್ಡ್ ಆಗಲಿ, ಆಧಾರ್ ID ಆಗಲಿ, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು ಯುಟಿಲಿಟಿ ಬಿಲ್ಸ್, ವಾಟರ್ ಬಿಲ್ಸ್ ಆಗಲಿ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಸ್ ಆಗಲಿ, ಇವುಗಳಲ್ಲಿ ನಿಮ್ಮ ಹತ್ರ ಯಾವುದೇ ಒಂದಿದ್ರೂ ಕೂಡ
ನಡೆಯುತ್ತೆ. ಇದರ ಜೊತೆ ಮತ್ತೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ಸ್ಗಳು ಇರಬೇಕು, ನೀವು ಯಾವ ಕಾಸ್ಟ್ಗೆ ಬಿಲ್ಲಂಗ್ ಆಗ್ತೀರಾ ಅಂತೇಳಿ. ಮತ್ತು ನಿಮ್ಮ ಲಾಸ್ಟ್ 6 ಮಂತ್ಸ್ ಬ್ಯಾಂಕ್ ಒಂದು ಸ್ಟೇಟ್ಮೆಂಟ್ ಕೂಡ ನಿಮ್ಮ ಹತ್ರ ಇರಬೇಕು. ಮತ್ತು ನಿಮ್ಮ ಒಂದು ಯಾವ ಬಿಸ್ನೆಸ್ಸನ್ನು ಹಾಕ್ತಾ ಇದ್ದೀರಿ, ಯಾವ ಸ್ಥಳದಲ್ಲಿ ಹಾಕ್ತಾ ಇದ್ದೀರಿ, ಅದು ಬಿಸ್ನೆಸ್ ಅಡ್ರೆಸ್ಸು ಮತ್ತು ಒಂದು ಟೆನ್ಯೂರ್ ಪ್ರೂಫನ್ನು ಅವರಿಗೆ ಕೊಡಬೇಕಾಗ್ತದೆ. ಮತ್ತು ಇದಕ್ಕೆ ಬಿಟ್ಟು ಏನು ಬ್ಯಾಂಕ್ಸ್ಗಳು ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಕೇಳ್ತವೆ, ಅವುಗಳನ್ನು ನಿಮ್ಮ ಹತ್ರ ಇದ್ದರೆ ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಒಂದು ಸ್ಕೀಮ್ನ ಅಡಿಯಲ್ಲಿ ನೀವು ಲೋನ್ ಪಡ್ಕೊಳ್ಬೇಕು ಅಂದಾಗ. ಸ್ನೇಹಿತರೆ, ಈ ಒಂದು ಸ್ಕೀಮ್ಸ್ನ ಬೆನಿಫಿಟ್ಸ್ಗಳು ಏನು ಅಂದಾಗ, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಇಂಡಿವಿಜುವಲ್ಸ್ಗಳಿಗೆ, ರಿಟೇಲರ್ಸ್ಗಳಿಗೆ, ಶಾಪ್ ಕೀಪರ್ಸ್ಗಳಿಗೆ, ಟ್ರೇಡರ್ಸ್ಗಳಿಗೆ, ವೆಂಡರ್ಸ್ಗಳಿಗೆ ಮತ್ತು MSME ಎಂಟರ್ಪ್ರೈಸಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಟ್ರೇಡಿಂಗ್ ಇರುತ್ತೆ, ಸರ್ವಿಸ್ ಸೆಕ್ಟರ್ಸ್ಗಳಿರ್ತವೆ. ಈ ಎಲ್ಲ ಒಂದು ಫೀಲ್ಡ್ಗಳಿಗೆ ಒಂದು ಲೋನನ್ನು ಕೊಡಲಾಗ್ತಾ ಇದೆ. ಮತ್ತು ಬಾರೋಡ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ನಾವು ಬೇಕಾದಾಗ ಟರ್ಮ್ ಲೋನ್ಸ್ ಥರ ತೊಗೊಳ್ಬೋದು, ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ಗಳ ಥರ ತೊಗೊಬೋದು, ಮತ್ತು ಓವರ್ ಡ್ರಾಪ್ ಫೆಸಿಲಿಟೀಸ್ಗಳಲ್ಲಿ ನಾವು ಈ ಒಂದು ಹಣವನ್ನು ಪಡ್ಕೊಳ್ಬೋದು. ಏನು ಎಲ್ಲ ತರಹದ ನಾನ್ ಫಾರ್ಮ್ ಎಂಟರ್ಪ್ರೈಸಸ್ ಅಂದರೆ ಅಗ್ರಿಕಲ್ಚರನ್ನು ಬಿಟ್ಟು ಉಳಿದಂಥ ನಾನ್ ಫಾರ್ಮ್ ಎಂಟರ್ಪ್ರೈಸಸ್ಗಳಾಗಲಿ ಮತ್ತು ಸ್ಮಾಲ್ ಮೈಕ್ರೋ ಫರ್ಮ್ಸ್ಗಳಾಗಲಿ ಇಂಥ ಈ ಒಂದು ಕ್ಷೇತ್ರದಲ್ಲಿ ಬರುವಂಥವರು ಕೂಡ ಒಂದು ಲೋನನ್ನು ತೊಗೊಳ್ಬೋದು. ಮತ್ತು ಏನು SC/ST ಕೆಟಗರಿಯಲ್ಲಿ ಇರ್ತಾರೆ ಅಂಥವರಿಗೆ ಒಂದು ಕನ್ಸೆಷನಲ್ ಒಂದು ಇಂಟ್ರೆಸ್ಟ್ ರೇಟ್ಸ್ ಮೇಲೆ ಅವರಿಗೆ ಒಂದು ಲೋನ್ಗಳನ್ನು ಕೊಡಲಾಗ್ತಾ ಇದೆ. ಮತ್ತು ಒಂದು ಈ ಸ್ಕೀಮ್ನಲ್ಲಿ ನಿಮಗೆ ಮುದ್ರಾ ಕಾರ್ಡ್ಗಳನ್ನು ಕೊಡ್ತಾರೆ. ನಿಮಗೆ ಬೇಕಾದಾಗ ಯಾವಾಗ ಬೇಕು ಆವಾಗ ಈ ಮುದ್ರಾ ಕಾರ್ಡನ್ನು ಬಳಸ್ಕೊಂಡು ನೀವು ಎಷ್ಟು ಲೋನ್ಗೆ ಏನು ಶಿಶು ಆಗಲಿ, ಕಿಶೋರ್ ಆಗಲಿ, ತರುಣ ಆಗಲಿ ಯಾವ ಸ್ಕೀಮ್ಗೆ ಒಂದು ಅಪ್ಲೈ ಮಾಡಿರ್ತೀರಿ ಆ ಸ್ಕೀಮ್ನ ಅಡಿಯಲ್ಲಿ ನಿಮಗೆ ಯಾವಾಗ ದುಡ್ಡು ಬೇಕು ಆವಾಗ ಡ್ರಾ ಮಾಡ್ಕೊಳ್ಬೋದು. ಸ್ನೇಹಿತರೆ, ಒಂದು ಸ್ಕೀಮ್ನ ಪರ್ಪೋಸ್ ಏನು ಅಂದಾಗ ಎಲ್ಲ ತರಹದ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರುವಂಥ ಒಂದು ಕ್ಷೇತ್ರಗಳಿಗೆ ಒಂದು ಹಣವನ್ನು ಲೋನನ್ನು ಒದಗಿಸುವಂಥದ್ದು ಈ ಒಂದು ಸ್ಕೀಮ್ನ ಪರ್ಪೋಸ್ ಆಗಿದೆ. ಈಗ ನೋಡಿ, ಇಲ್ಲಿ ಈ ಕಮರ್ಷಿಯಲ್ ವೆಹಿಕಲ್ಸ್ಗಳನ್ನು ಪರ್ಚೇಸ್ ಯಾರು ಮಾಡಬೇಕಂತಾರೆ ಅಂಥವ್ರಿಗೂ ಕೂಡ ಲೋನ್ ಕವರ್ ಮಾಡಬೇಕಂತ ತಿಳ್ಕೊಂಡು ಉದ್ದೇಶ ಪರ್ಪೋಸ್ ಇಟ್ಕೊಂಡು ತರಲಾಗ್ತು. ಈ ಕಮರ್ಷಿಯಲ್ ವೆಹಿಕಲ್ಗಳಂದರೆ ಟ್ರ್ಯಾಕ್ಟರ್ಸ್ಗಳಾಗಲಿ, ಆಟೋ ರಿಕ್ಷಾಸ್ಗಳಾಗಲಿ, ಟ್ಯಾಕ್ಸೀಸ್ಗಳಾಗಲಿ, ಟ್ರಾಲೀಸ್ಗಳಾಗಲಿ, ಟಿಲ್ಲರ್ಸ್ ಆಗಲಿ, ಗೂಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳಾಗಲಿ, 3 ವೀಲರ್ ಆಗಲಿ, ರಿಕ್ಷಾಸ್ ಆಗಲಿ, ಈ ಥರ ಒಂದು ಕಮರ್ಷಿಯಲ್ ವೆಹಿಕಲ್ಸ್ಗಳನ್ನು ತೊಗೊಳ್ಬೇಕು ಅಂದವ್ರಿಗೆ ಅವ್ರಿಗೂ ಕೂಡ ಒಂದು ದುಡ್ಡನ್ನು ಲೋನನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ತಿಳ್ಕೊಂಡು ಈ ಒಂದು ಸ್ಕೀಮನ್ನು ತರಲಾಗ್ತು. ಮತ್ತು ಅದೇ ಥರ ಸರ್ವಿಸ್ ಸೆಕ್ಟರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಸಲೂನ್ಸ್ ಅಂದರೆ ಕಟ್ಟಿಂಗ್ ಮಾಡೋ ಶಾಪ್ಗಳಾಗಲಿ, ಜಿಮ್ಸ್ಗಳಾಗಲಿ, ಟೇಲರಿಂಗ್ ಶಾಪ್ಗಳಾಗಲಿ, ಮೆಡಿಕಲ್ ಶಾಪ್ಸ್ಗಳಾಗಲಿ, ರಿಪೇರ್ ಶಾಪ್ಸ್ಗಳಾಗಲಿ, ಮತ್ತು ಡ್ರೈ ಕ್ಲೀನಿಂಗು ಮತ್ತು ಫೋಟೋ ಕಾಪಿಂಗ್ ಶಾಪ್ಸ್ಗಳನ್ನು ಹಾಕಬೇಕು ಅಂತ ಅಂದ್ಕೊಂಡವ್ರಿಗೂ ಕೂಡ ಈ ಒಂದು ಸ್ಕೀಮ್ನಲ್ಲಿ ದುಡ್ಡನ್ನು ಕೊಡಲಾಗ್ತಾ ಇದೆ. ಮತ್ತು ಮೂರನೇದು ಬಂದುಬಿಟ್ಟು ಫುಡ್ ಆ್ಯಂಡ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಸೆಕ್ಟರ್ ಆ್ಯಕ್ಟಿವಿಟೀಸ್ ಅಂದರೆ ಯಾರು ಪಾಪಡ್ ಮಾಡಬೇಕಂತಾರೆ, ಅಚಾರ ಅಂದರೆ ಉಪ್ಪಿನಕಾಯಿ ಮಾಡಬೇಕಂತಾರೆ, ಐಸ್ ಕ್ರೀಮ್ಗಳನ್ನು ಮಾಡಬೇಕಂತಾರೆ, ಬಿಸ್ಕಿಟ್ಸ್ಗಳನ್ನಾಗಲಿ, ಜಾಮ್ ಮತ್ತು ಜೆಲ್ಲಿಗಳನ್ನಾಗಲಿ, ಸ್ವೀಟ್ ಮೇಕಿಂಗ್ ಡ್ರಿಂಕ್ಸ್ಗಳನ್ನಾಗಲಿ, ಈ ಥರ ಯಾರಾದರೂ ಒಂದು ಫುಡ್ಡು ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳಲ್ಲಿ ಯಾರಾದರೂ ಲೋನ್ ಬೇಕು ಅಂದಾಗ ಈ ಸ್ಕೀಮ್ನಲ್ಲಿ ಅವರಿಗೆ ಲೋನು ಸಿಗಲಾಗ್ತದೆ. ಮತ್ತು ಇದರ ಜೊತೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಫಾರ್ ಎಕ್ಸಾಂಪಲ್ ಟ್ರೇಡರ್ಸ್ ಆಗಲಿ, ಶಾಪ್ ಕೀಪರ್ಸ್ ಆಗಲಿ, ಆಮೇಲೆ ನಾನ್ ಫಾರ್ಮ್ ಇನ್ಕಮ್ ಬರುವಂಥ ಯಾವುದೇ ಒಂದು ಫೀಲ್ಡ್ ಆಗಲಿ ಅಲ್ಲಿ ಕೂಡ ಒಂದು ಲೋನ್ಸ್ ಕ್ರೆಡಿಟನ್ನು ಕೊಡಲಾಗ್ತಾ ಇದೆ. ಇಕ್ವಿಪ್ಮೆಂಟ್ ಫೈನಾನ್ಸ್ ಸ್ಕೀಮ್ಸಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ ಒಂದು ಮೀಡಿಯಮ್ ಲೆವೆಲ್ನಲ್ಲಿ ಏನಾದರೂ ಒಂದು ಫ್ಯಾಕ್ಟ್ರೀಸ್ಗಳು ಹಾಕಬೇಕು ಅಂದಾಗ ಅವರಿಗೆ ಒಂದು 10 ಲ್ಯಾಕ್ವರೆಗೆ ಒಂದು ಕ್ರೆಡಿಟನ್ನು ಕೊಡಲಾಗ್ತಾ ಇದೆ. ಅಗ್ರಿ ಅಲೈಡ್ ಆ್ಯಕ್ಟಿವಿಟೀಸ್ ಅಂದರೆ ಅಗ್ರಿಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ಸನ್ನು ಮಾಡಬೇಕಂದಾಗ ಫಾರ್ ಎಕ್ಸಾಂಪಲ್ ಅಗ್ರಿ ಕ್ಲಿನಿಕ್ಸ್ ಆಗಲಿ, ಅಗ್ರಿ ಬಿಸ್ನೆಸ್ ಸೆಂಟರ್ಸ್ಗಳಾಗಲಿ, ಫುಡ್ ಆ್ಯಂಡ್ ಅಗ್ರೋ ಪ್ರೊಸೆಸಿಂಗ್ ಆಗಲಿ, ಪೋಲ್ಟ್ರಿ ಆಗಲಿ, ಫಾರ್ಮಿಂಗ್ ಆಗಲಿ, ಪಿಸ್ಸಿಕಲ್ಚರ್ ಆಗಲಿ, ಬೀ ಕೀಪಿಂಗ್ ಆಗಲಿ, ಮತ್ತು ಲೈವ್ ಸ್ಟಾಕ್ಗಳನ್ನು ಇಡೋದಾಗಲಿ, ರಿಯರಿಂಗ್ ಆಗಲಿ, ಗ್ರೇಡಿಂಗು, ಡೈರಿ, ಫಿಶರೀಸು ಎಕ್ಸೆಟ್ರಾ ಹೀಗೆ ಅನೇಕ ಒಂದು ಅಗ್ರಿ ಅಲೈಡ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಅಂತಂದ ಕೂಡ ಅಂಥವ್ರಿಗೂ ಕೂಡ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕ್ರೆಡಿಟ್ಗಳನ್ನು ಕೊಡಲಾಗ್ತಾ ಇದೆ. ನೀವು ಯಾವ ಬ್ಯಾಂಕ್ಗಳಿಂದ ಈ ಕ್ರೆಡಿಟನ್ನು ಪಡ್ಬೋದು ಅಂದಾಗ ಫಾರ್ ಎಕ್ಸಾಂಪಲ್ ತುಂಬ ಬ್ಯಾಂಕ್ಗಳಿಂದ ನೀವು ಈ ಒಂದು ಮುದ್ರಾ ಯೋಜನೆ ಸ್ಕೀಮ್ನಲ್ಲಿ ಸಾಲಗಳನ್ನು ಪಡಿಬೋದು. ಅದರಲ್ಲಿ ಮುಖ್ಯವಾಗಿ ಆಕ್ಸಿಸ್ ಬ್ಯಾಂಕಿಂದ, ಇಂಡಿಯನ್ ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಕೋಟಕ್ ಮಹೀಂದ್ರ ಬ್ಯಾಂಕು, ಕೆನರಾ ಬ್ಯಾಂಕು, HDFC ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಹೀಗೆ ಹಲವಾರು ಬ್ಯಾಂಕ್ಗಳಿಂದ ನೀವು ಇವತ್ತು ಈ ಮುದ್ರಾ ಯೋಜನಾ ಸ್ಕೀಮ್ನ ಅಡಿಯಲ್ಲಿ ಒಂದು ಕ್ರೆಡಿಟನ್ನು ಪಡ್ಕೊಂಡು ನಿಮ್ಮ ಏನು ಬಿಸ್ನೆಸ್ಗಳು ಹಾಕಬೇಕಂತೀರಿ
ಅವುಗಳನ್ನು ಡೆವಲಪ್ಮೆಂಟ್ ಮಾಡೋದಾಗಲಿ ರೀಫೈನಾನ್ಸ್ ಮಾಡೋದಾಗಲಿ ಮಾಡ್ಬೋದು. ಶರಣಾರ್ಥಿ.